ನಮಸ್ಕಾರ ಎಲ್ರಿಗೂ. ನಾನಿವತ್ತು ನುಗ್ಗೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನುಗ್ಗೆಕಾಯಿ ಸಾಂಬಾರಿಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಇಲ್ಲಿ ಇಟ್ಟಿದ್ದೀನಿ, ಎಲ್ಲ ನೋಡ್ಕೊಳ್ಳಿ. ಪ್ಲೇಟಲ್ಲಿ ಇಟ್ಟಿರೋದು ಒಗ್ಗರಣೆಗೆ. ಬೇಳೆ ನಾನು ನಾರ್ಮಲ್ ತೊಗರಿಬೇಳೆ ಮತ್ತು ಮಸೂರು ದಾಲ್ ಎರಡನ್ನೂ ತೊಗೊಂಡಿದ್ದೀನಿ. ಮೊದಲಿಗೆ ತೊಳೆದಿಟ್ಕೊಂಡಿರೋ ಬೇಳೆನ ಕುಕ್ಕರ್ಗೆ ಹಾಕಬೇಕು. ಆನಂತರ ನೀರುಳ್ಳಿ ಹಾಗೆ ಟೊಮ್ಯಾಟೊ ಕೂಡ ಹಾಕಬೇಕು, ತೆಂಗಿನಕಾಯಿ ತುರಿ ಇದಿಷ್ಟನ್ನು ಹಾಕಿ 2ರಿಂದ 3 ವಿಷಲ್ಲು ಕೂಗಿಸ್ಕೋಬೇಕು. ಬೆಳ್ಳುಳ್ಳಿ ಸ್ವಲ್ಪ ಬೇಯಿಸ್ಕೊಳ್ಳೋದಕ್ಕೆ ಹಾಕಬೇಕು. ಹಾಗೆ ಒಂದು ಸ್ವಲ್ಪ ಒಗ್ಗರಣೆಗೆ ಎತ್ತಿಟ್ಕೋಬೇಕು. ಒಂಚೂರು ಹುಣ್ಸೆಹಣ್ಣು ಹಾಕಿದರೆ ಚೆನ್ನಾಗಾಗತ್ತೆ. ಸೊ ಹುಣ್ಸೆಹಣ್ಣು ಕೂಡ ಹಾಕಿದ್ದೀನಿ ನಾನು. ಎಲ್ಲ ಕುಕ್ಕರ್ಗೆ ಹಾಕಿದ ಮೇಲೆ 1 ಲೋಟ ನೀರು ಹಾಕಿ ಕುಕ್ಕರ್ ಸೆಟ್ ಮಾಡಿ 2ರಿಂದ 3 ವಿಷಲ್ಲು ಓಡಿಸಿದ್ರೆ ತುಂಬ ಚೆನ್ನಾಗಾಗತ್ತೆ. ಉಪ್ಪು ಏನೂ ಹಾಕಬಾರ್ದು ಇವಾಗ. ಆನಂತರ ಒಗ್ಗರಣೆಗೆ ಅಂತ ಎತ್ತಿಟ್ಕೊಂಡಿರೋ ನೀರುಳ್ಳಿ ಕಟ್ ಮಾಡಿಕೊಂಡು ನುಗ್ಗೆಕಾಯಿ ಎಲ್ಲ ಕಟ್ ಮಾಡ್ಕೋಬೇಕು. ನಂತರ ಕುಕ್ಕರ್ ವಿಷಲ್ ಆದಮೇಲೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು 2 ಸ್ಪೂನ್ ಆಯಿಲ್ ಹಾಕಿ, ಆನಂತರ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಸ್ವಲ್ಪ ಬಾಡಿಸಿ, ಆನಂತರ ಜೊತೆಗೆ ಬೆಳ್ಳುಳ್ಳಿ ಹಾಗೆ 1 ಸ್ಪೂನ್ ಉಪ್ಪನ್ನು ಹಾಕಿ ಕಟ್ ಮಾಡಿ ಇಟ್ಕೊಂಡಿರೋ ನುಗ್ಗೆಕಾಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ, ಅದಕ್ಕೆ 1/4 ಲೋಟದಷ್ಟು ನೀರನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಟ್ಟುಬಿಡಬೇಕು. ಅಷ್ಟರಲ್ಲಿ ವಿಷಲ್ ಆರಿರುತ್ತೆ ಕುಕ್ಕರ್ದು. ಆವಾಗ ಅದನ್ನು ಚಮಚದಲ್ಲೇ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಒಗ್ಗರಣೆ ಹಾಕಿರೋ ಪಾತ್ರೆಗೆ ಅದನ್ನು ಶಿಫ್ಟ್ ಮಾಡ್ಕೊಂಡ್ಬಿಡ್ಬೇಕು. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದಕ್ಕೆ 1 ಸ್ಪೂನ್ ಖಾರದ ಪುಡಿ ಹಾಗೆ 2 ಸ್ಪೂನ್ ಸಾಂಬಾರು ಪೌಡ್ರು ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು ಚೆನ್ನಾಗಿ. ನಂತರ ನೀರು ಎಷ್ಟು ಬೇಕೋ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀರು ಅಡ್ಜಸ್ಟ್ ಮಾಡಿದ ಮೇಲೆ ಚೆನ್ನಾಗಿ ತಿರುಗಿಸಿ ಹಾಗೆ ಕುದಿಯೋದಕ್ಕೆ ಬಿಟ್ಬಿಡಬೇಕು. ಸಾಂಬಾರು ಚೆನ್ನಾಗಿ ಕುದ್ದ ಮೇಲೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿಬಿಟ್ರೆ ನುಗ್ಗೆಕಾಯಿ ಸಾಂಬಾರು ಚೆನ್ನಾಗಿ ರೆಡಿ ಆಗಿಬಿಡುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಒಮ್ಮೆ ಮಾಡಿ ನೋಡಿ. ನುಗ್ಗೆಕಾಯಿ ಯಾವಾಗಲೂ ನಾವು ಕುಕ್ಕರಲ್ಲಿ ಹಾಕಿ ಬೇಯಿಸಬಾರ್ದು. ಕುಕ್ಕರಲ್ಲಿ ಹಾಕಿ ಬೇಯಿಸಿದ್ವಿ ಅಂದರೆ ತುಂಬ ಬೆಂದೋಗ್ಬಿಡುತ್ತೆ. ಈ ಥರನೇ ಮಾಡಬೇಕು. ಬೇಳೆ ಸಪ್ರೇಟ್ ಬೇಯಿಸ್ಕೋಬೇಕು. ನುಗ್ಗೆಕಾಯಿನ ಒಗ್ಗರಣೆಲಿ ಹಾಕಿ ಒಂದು 5 ನಿಮಿಷ ಬೇಯಿಸಿದರೆ ಸಾಕಾಗುತ್ತೆ. ಇದು ಇವತ್ತಿನ ನಮ್ಮ ರೆಸಿಪಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್.